ಅಂಬರೀಷನವರ ಕಾಲದಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಪರಾಜಿತರಾಗಿದ್ದಂಥವ್ರು ಮತ್ತೆ ಅವರ ಕುಟುಂಬಕ್ಕೆ ಆಪ್ತರಾದಂತ ಸೆಟ್ಟಳ್ಳಿ ಲಿಂಗರಾಜನವರು ಬಂದರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಶೀಲ್ನೆರೆ ಅಂಬರೀಷ್ ಅವರು ಡಿಸಿಸಿ ಬ್ಯಾಂಕ್ನ ಮನ್ಮೂಲ ನಿರ್ದೇಶಕರಾಗಿ ಹಲವಾರು ವರ್ಷಗಳಿಂದ ನಮ್ಮ ಅಂಬರೀಷ್ ಕುಟುಂಬದ ಜೊತೆ ಇರ್ತಕ್ಕಂಥವ್ರು. ಶೀಲ್ನೆರೆ ಅಂಬರೀಷ್ ಅವರು ಬಂದಾರೆ, ನಮ್ಮ KRS ರಾಮಣ್ಣ ಅವರು ಬಂದವರೆ, ಬೆಳಗೋಳ ಮಂಜು ಬಂದಿದ್ದಾರೆ, ಹಾಗೆ ಅಲ್ಲಿಯ ಪಾಲಲ್ಲಿ ಶಂಕರೇಗೌಡರು ಆಗ್ಬೋದು, ನಮ್ಮ ಪ್ರವೀಣ್ ಆಗ್ಬೋದು, ಅವರೆಲ್ಲ ಬಂದಿದ್ದಾರೆ. ಹಾಗೆ ನಮ್ಮ ಶ್ರೀರಂಗಪಟ್ಟಣದ ಭಾಗದ ಹಲವಾರು ಅಂಬರೀಷ್ ಅಭಿಮಾನಿಗಳು ಮತ್ತೆ ನಾಗಮಂಗಲ ತಾಲೂಕಿನಿಂದಲೂ ಕೂಡ ಅಂಬರೀಷ್ ಅಭಿಮಾನಿಗಳು ಬಂದಿದ್ದಾರೆ. ಸಂಪತ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಹಿರಿಯ ಮುಖಂಡರಂತ ಸಂಪತ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. KR ಪೇಟೆಯಿಂದ ನಮ್ಮ ಈಗಾಗಲೇ ಹೇಳಿದಾಗೆ ಶೀಲ್ನೆರೆ ಅಂಬರೀಷ್ ಅವರು ಜೊತೆಗೆ ನಮ್ಮ ಅಂಬರೀಷ್ ಅಭಿಮಾನಿಗಳು ಮತ್ತೆ ಮಹಿಳಾ ಮುಖಂಡರುಗಳು ಕೂಡ KR ಪೇಟೆಯಿಂದ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಮದ್ದೂರಿನಿಂದ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ನಿಮಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮಂಡ್ಯ ಭಾಗದಿಂದಲೂ ಕೂಡ ನಮ್ಮ ಹಿರಿಯ ನಗರಸಭಾ ಸದಸ್ಯರು ಅಂಬರೀಷ್ ಅಣ್ಣನ ಜೊತೆ ಇದ್ದಂತವರು, ನಗರಸಭೆಯಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ನಾಗೇಂದ್ರನವರು ಬಂದಿದ್ದಾರೆ. ಅವರು ಕೂಡ ಬನ್ನಿ ಮೇಲೆ ಅವರು ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಅಲ್ಲಿಯ ಹಲವಾರು PLD ಬ್ಯಾಂಕ್ನ ನಿರ್ದೇಶಕರು, RAPCMS ನಿರ್ದೇಶಕರು ಬಂದಿದ್ದೀರಾ, ನಿಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರುಗಳು, ಅಂಬರೀಷನ ಕಾಲದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದವರು ನೀವೆಲ್ಲ ಕೂಡ ಆಗಮಿಸಿದ್ದೀರಾ. ಮಳವಳ್ಳಿ ಭಾಗದಿಂದ ನಮ್ಮ ಚೌಡಪ್ಪ ಅವರು ಮತ್ತೆ ಅಭಿಮಾನಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಬಂದಿದ್ದೀರಾ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಭಾಗ ತಾಲೂಕು ಹೇಳಿದ್ಮೇಲೆ ಮುಗೀತು. ಹಾಗೆ ನಮ್ಮ ಪಾಂಡವಪುರ ತಾಲೂಕಿಂದ ರೈತ ಮುಖಂಡರು, ರೈತ ಸಂಘದ ಕಾರ್ಯಕರ್ತರು ಮತ್ತೆ ಅಂಬರೀಷ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಆಗಮಿಸಿದ್ರ. ಹಾಗೆ KR ನಗರದ ಭಾಗದಿಂದನೂ ಕೂಡ ಎಲ್ಲ ಮಹಿಳಾ ಮುಖಂಡರುಗಳು, ಅದರಲ್ಲೂ ಮಂಡ್ಯ ಭಾಗದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಷ್ ಅವರ ಧರ್ಮಪತ್ನಿ ಸುಮಲತಾ ಅಂಬರೀಷ್ ಅವರಿಗೆ ಬಹಳ ಶಕ್ತಿಯನ್ನು ಕೊಟ್ಟಂತ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಮಹಿಳಾ ಸಂಘದ ಮುಖಂಡರುಗಳು ಎಲ್ಲ ಮಹಿಳೆಯರಿಗೆ ಪಾಪ ದಯಮಾಡಿ ನನ್ನ ಅಂಬರೀಷ್ ಅಭಿಮಾನಿಗಳಲ್ಲಿ ಯುವಕರಲ್ಲಿ ನಾನು ಪ್ರಾರ್ಥನೆ, ದಯವಿಟ್ಟು ಅವರಿಗೆ ಮಹಿಳೆಯರಿಗೆ ಸ್ವಲ್ಪ ಹೆಚ್ಚಿನ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಶಕ್ತಿ ತುಂಬಿದಂತವರು. ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಈ ಪ್ರಾರಂಭದಲ್ಲಿ ಒಂದಷ್ಟು ಮುಖಂಡರುಗಳು ಮಾತಾಡ್ತಾರೆ, ಆಮೇಲೆ ತಮ್ಗೆಲ್ಲರಿಗೂ ಕೂಡ ನಾನು ಅವಕಾಶವನ್ನು ಮಾಡಿಕೊಡ್ತೇನೆ. ಅಭಿಷೇಕ್ ಅವರು ಮತ್ತೆ ಅಕ್ಕ ಅವರು ಮಾತಾಡ್ತಾರೆ. ಫಸ್ಟ್ ಒಂದಷ್ಟು ಪ್ರಾರಂಭದಲ್ಲಿ ಒಂದಷ್ಟು ಮುಖಂಡರು ಮಾತಾಡ್ತಾರೆ. ಪ್ರಾರಂಭದಲ್ಲಿ ನಮ್ಮ ವಿವೇಕಾನಂದ ಅವರು ಹಿರಿಯ ಮುಖಂಡರು, ಅವರೇ ಪ್ರಾರಂಭಿಸಲಿ ಸಭೆನ ಅಂತೇಳಿ ವಿವೇಕಾನಂದ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ.